ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಿಮಗೆ ನೆನಪಿರಬಹುದು, ಮೂವರು ಸಹೋದರಿಯರು ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ರು. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾವು ಅನ್ಕೊಂಡಿದ್ವಿ ಕೊರಿಯನ್ ಗೇಮಿಂಗ್ ಆ್ಯಪ್ನಲ್ಲಿ ಕೊಟ್ಟಂತಹ ಒಂದು ಸೂಚನೆಯನ್ನು ಪಾಲಿಸಿ ಅವರು ಈ ರೀತಿಯಾಗಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಆದರೆ ಈಗ ರೋಚಕ ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಈ ಪ್ರಕರಣ. ಮೂವರು ಹೆಂಡತಿಯರ ಮುದ್ದಿನ ಗಂಡಿನಿಂದ ಮಹಾ ಎಡವಟ್ಟಾಗಿದೆ. ಮಕ್ಕಳನ್ನ ಶಾಲೆಗೆ ಕಳಿಸೋದು ಬಿಟ್ಟು ಅವ್ರನ್ನ ಮನೆಯಲ್ಲೇ ಇಟ್ಟು ನಿರ್ಲಕ್ಷ್ಯವನ್ನು ಮೆರೆದು ಅವ್ರ ಕೈಗೆ ಮೊಬೈಲನ್ನು ಕೊಟ್ಟು ಆ ಅಡಿಕ್ಷನನ್ನು ಸ್ವತಃ ಆ ಮಕ್ಕಳ ತಂದೆನೇ ಹಿಡಿಸಿದ್ದ. ಅದಾದಮೇಲೆ ಏಕಾಏಕಿ ಅವರಿಂದ ಮೊಬೈಲ್ ಕಿತ್ಕೊಂಡಿದ್ದ. ಇದರಿಂದಾನೇ ಮನನೊಂದು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಶಾಲೆಗೆ ಹೋಗಿ ಕೈಯಲ್ಲಿ ಬುಕ್ಕು ಪೆನ್ ಹಿಡಿಬೇಕಾಗಿದ್ದಂಥ ಮಕ್ಕಳು ಅವರಿಗೆ ಶಾಲೆಗೆ ಕಳಿಸದೆ ಮನೆಯಲ್ಲೇ ಕೂಡ ಹಾಕಿ ಕೈಗೆ ಮೊಬೈಲ್ ಕೊಟ್ಟರೆ ಏನಾಗುತ್ತೆ? ಮಕ್ಕಳು ವಿಪರೀತ ಮೊಬೈಲ್ ಬಳಸಿ ಅದರ ಅಡಿಕ್ಟ್ಗಳಾಗ್ಬಿಟ್ಟಿತ್ತು. ಮೊಬೈಲ್ ಗೀಳು ಆ ಮಟ್ಟಿಗೆ ಅವ್ರಿಗೆ ಹಿಡಿದಿತ್ತು. ಬಟ್ ಇದಾದಮೇಲೆ ತನ್ನ ಆರ್ಥಿಕ ಸಮಸ್ಯೆಯಿಂದಾಗಿ ಮಕ್ಕಳ ಬಳಿ ಇದ್ದಂಥ ಮೊಬೈಲನ್ನು ಈತ ಕಸ್ದುಕೊಂಡಿದ್ದಾನೆ. ಅಂದರೆ ಅದನ್ನು ಮಾರಾಟ ಮಾಡಿ ಅದರಿಂದ ಹಣ ತಗೊಂಡು ಕಷ್ಟವನ್ನು ತೀರಿಸ್ಕೊಳ್ಬೇಕು ಅಂತ. ಆ ಸಂದರ್ಭದಲ್ಲಿ ತೀವ್ರ ಅಂದರೆ ವಿಪರೀತವಾಗಿ ಅಡಿಕ್ಟ್ ಆಗಿದ್ದಂಥ ಮಕ್ಕಳಿಗೆ ಯಾವಾಗ ಏಕಾಏಕಿ ಅವರಿಂದ ಮೊಬೈಲ್ ದೂರವಾಯಿತೋ ಮನನೊಂದು ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಮೇಲ್ನೋಟಕ್ಕೆ ಲಭ್ಯವಾಗ್ತಾ ಇದೆ. ಪೊಲೀಸರು ಕೂಡ ಇದೇ ಆ್ಯಂಗಲ್ನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ ಮೂವರು ಸಹೋದರಿಯರ ತಂದೆ ಚೇತನ್ ಮೂವರನ್ನ ಮದುವೆಯಾಗಿದ್ದ. ಬ್ಯಾಂಕ್ ಲೋನ್ ಮಾಡಿಸುವಂಥ ಏಜೆಂಟ್ ಆಗಿ ಚೇತನ್ ಕೆಲಸ ಮಾಡ್ತಿದ್ದ. ಇನ್ನು 2 ಕೋಟಿ ರೂಪಾಯಿ ಸಾಲವನ್ನು ಮಾಡಿಕೊಂಡಿದ್ದಂತೆ. ಅನಕ್ಷರಸ್ಥ ಸಹೋದರಿಯೊಬ್ಬರ ಮದುವೆ ಆಗಿದ್ದಾನೆ ಚೇತನ್. ಇಬ್ಬರು ಹೆಂಡತಿಯರಿಂದ ಒಟ್ಟಾರೆಯಾಗಿ 5 ಮಕ್ಕಳು ಈತನಿಗೆ. 5 ಮಕ್ಕಳಲ್ಲಿ ಈಗ 3 ಮಕ್ಕಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆಗೆ ಶರಣಾದಂಥ ಮಕ್ಕಳು ಕೆಲ ವರ್ಷಗಳಿಂದ ಶಾಲೆಗೆ ಹೋಗಿಲ್ಲ, ಮನೆಯಲ್ಲೇ ಇದ್ಕೊಂಡು ಮೊಬೈಲ್ನಲ್ಲಿ ಆನ್ಲೈನ್ ಗೇಮ್ ಆಡ್ತಾ ಇದ್ರು. ಫ್ಲ್ಯಾಟ್ನಲ್ಲಿ 3 ರೂಮ್ ಇದ್ದರು, ಒಂದೇ ರೂಮ್ನಲ್ಲಿ ಎಲ್ಲ ಮಕ್ಕಳು ಜೊತೆಲಿ ಇರ್ತಾ ಇದ್ರು. ಮಕ್ಕಳಿಗೆ ಕೊಟ್ಟಿದ್ದಂಥ ಮೊಬೈಲ್ನ ಚೇತನ್ ವಾಪಸ್ ಪಡ್ಕೊಂಡು ಆರ್ಥಿಕ ಕಷ್ಟವನ್ನು ತೀರಿಸ್ಕೊಳ್ಳೋಕೆ ಅದನ್ನು ಮಾರಾಟ ಮಾಡಿದ್ದ. ಇದರಿಂದ ಮಕ್ಕಳಿಗೆ ಆನ್ಲೈನ್ ಗೇಮ್ ಆಡೋಕ್ಕೆ ಮೊಬೈಲ್ ಇರಲಿಲ್ಲ. ಇದೆಲ್ಲವೂ ಕೂಡ ಮಕ್ಕಳನ್ನು ಒಂದು ರೀತಿ ಖಿನ್ನತೆಗೆ ಒಳಗಾಗುವಂತೆ ಮಾಡಿತ್ತು. ಇದರಿಂದ ಮನನೊಂದು ಮಕ್ಕಳು ಅಂದರೆ 3 ಸಹೋದರಿಯರು ಬಿಲ್ಡಿಂಗ್ನಿಂದ ಹಾರಿ ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.